ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಎರಡನೇ ದಿನದ ಪತ್ತೆಗಾಗಿ ಪ್ರಕಟಣೆ ಹೊರಡಿಸಿದ ಹೊಸಪೇಟೆ ಗ್ರಾಮೀಣ ಪೊಲೀಸ್ ಠಾಣೆ. ಈಗ ವಾರ್ತೆಗಳ ವಿವರ. ಪ್ರಾಚ್ಯವಸ್ತು ಇಲಾಖೆಯ ಕೆಲ ನಿರ್ಬಂಧಗಳಿಂದಾಗಿ ಹಂಪಿ ಉತ್ಸವಕ್ಕೆ ಸಾಗಿ ಬರುವ ನೋಡುಗರ ಸಂಖ್ಯೆ ಕ್ಷೀಣತೆ ಕಂಡುಬಂದಿತ್ತು. ಈ ಅಂಶವನ್ನರಿತ ಜಿಲ್ಲಾಡಳಿತವು ವಾಹನಗಳನ್ನ ವೇದಿಕೆಗಳವರೆಗೆ ಸಾಗಿ ಬರಲು ಅನುವು ಮಾಡಿಕೊಟ್ಟ ಭಾಗವಾಗಿ ಹಂಪಿ ಉತ್ಸವದ ಎರಡನೇ ದಿನದಂದು ಹಂಪಿಗೆ ಸಾಗಿ ಬರುವ ನೋಡುಗರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿತ್ತು. ಹೌದು, ಹಂಪಿ ಉತ್ಸವದ ಮೊದಲನೇ ದಿನದಂದು ಹಂಪಿಗೆ ಸಾಗಿ ಬರುವ ನೋಡುಗರ ಸಂಖ್ಯೆ ಜಿಲ್ಲಾಡಳಿತದ ನಿರೀಕ್ಷೆಗಿಂತ ಕಡಿಮೆಯಾಗಿತ್ತು. ಈ ಅಂಶವನ್ನ ಮನಗಂಡ ಸಚಿವ ಆನಂದ್ ಸಿಂಗ್ ರವರು ಜಿಲ್ಲಾಡಳಿತದೊಂದಿಗೆ ಚರ್ಚಿಸಿ ಹಂಪಿ ಉತ್ಸವ ಕೇವಲ ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ಉತ್ಸವ ಆಗಬಾರದು, ವಿಜಯನಗರ ಸಾಮ್ರಾಜ್ಯದ ಗತ ವೈಭವ, ಕಲೆ, ಸಂಸ್ಕೃತಿಯನ್ನ ಬಿಂಬಿಸುವ ಹಂಪಿ ಉತ್ಸವ ಜನೋತ್ಸವ ಆದಾಗ ಮಾತ್ರ ಉತ್ಸವ ಆಚರಿಸಿದ್ದಕ್ಕೂ ಸಾರ್ಥಕವೆಂದು ಜಿಲ್ಲಾಡಳಿತಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದರು. ಈ ಭಾಗವಾಗಿ ಕೆಲ ನಿರ್ಬಂಧಗಳನ್ನ ಸಡಿಲಿಸಿದ ಜಿಲ್ಲಾಡಳಿತವು ಹಂಪಿಯ ವೇದಿಕೆಗಳವರೆಗೆ ಎಲ್ಲಾ ತೆರನಾದ ವಾಹನಗಳನ್ನ ಸಂಚರಿಸಲು ಅವಕಾಶ ಕಲ್ಪಿಸಲಾಗಿದೆ. ಅದೇ ರೀತಿ ಹೊಸಪೇಟೆಯಿಂದ ಹಂಪಿಯ ವೇದಿಕೆಗಳವರೆಗೆ ಉಚಿತ ಬಸ್ಗಳ ಸೇವೆ ಕಲ್ಪಿಸಿದ ಭಾಗವಾಗಿ ಎರಡನೇ ದಿನದ ಉತ್ಸವಕ್ಕೆ ಸಾಗಿ ಬಂದ ನೋಡುಗರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿತ್ತು. ಇನ್ನು ಹಂಪಿ ಉತ್ಸವ ಜನೋತ್ಸವ ಆಗಬೇಕೆಂಬ ಉದ್ದೇಶದಿಂದ ವಿಐಪಿ ಸೇರಿದಂತೆ ನೋಡುಗರ ವಾಹನಗಳನ್ನ ವೇದಿಕೆಯವರೆಗೆ ಸಾಗಿ ಬರಲು ಅವಕಾಶ ನೀಡಿದ ಭಾಗವಾಗಿ ಹಂಪಿ ಉತ್ಸವ ನೋಡಲು ಬರುವ ಜನರ ಸಂಖ್ಯೆ ಹೆಚ್ಚಾಗುತ್ತಿದೆ ಎಂದು ಸಚಿವ ಆನಂದ್ ಸಿಂಗ್ ರವರು ತಿಳಿಸಿದ್ದಾರೆ. ಗಾಯತ್ರಿ ಪೀಠದವರೆಗೂ ವಾಹನಗಳಿಗೆ ಬಿಡೋದಕ್ಕೆ ನಾವು ಈಗ ಅವಕಾಶ ಮಾಡಿಕೊಟ್ಟಿದ್ವಿ. ಎಲ್ಲದಕ್ಕೂ ವಿಐಪಿ ವಿವಿಐಪಿ ಎಲ್ಲದಕ್ಕೂ ಅಲ್ಲೇ ನೇರವಾಗಿ ಸ್ಟೇಜ್ವರೆಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಅದು ಖಂಡಿತ ನೋಡಿ, ಈಗ ನಿರೀಕ್ಷೆ ಮಾಡಿದಷ್ಟು ಜನಸಂಖ್ಯೆ ಆಗುತ್ತೆ ಅನ್ನೋ ಉದ್ದೇಶದಿಂದನೇ ಬಹಳಷ್ಟು ಜಿಲ್ಲಾಡಳಿತ ತಡೆ ಹಿಡಿದು ಅಲ್ಲೆಲ್ಲೇ ನಾವು ಮಾಡೋಣ ಅಂಥೇಳಿ ಜಿಲ್ಲಾ ಆಡಳಿತದವರು ಮಾಡಿದರು. ಆದರೆ ನಿನ್ನೆ ನೋಡಿದ ಮೇಲೆ ಲಾಸ್ಟಿಗೆ ಆ್ಯಕ್ಚುಲಿ ಅದು ಉದ್ಘಾಟನೆ ಆಗೋದು 7:45 8 ಗಂಟೆಗೆ ಉದ್ಘಾಟನೆ ಆಗುವುದು ಪ್ರತಿ ವರ್ಷ. ಇವತ್ತು ಮುಖ್ಯಮಂತ್ರಿಗಳ ಒತ್ತಡದಿಂದ ನಾವು ಏನಾಯಿತು, ಸ್ವಲ್ಪ ಬೇಗನೆ ನಾವು ಉದ್ಘಾಟನೆ ಮಾಡೋದಾಯಿತು. ಆಮೇಲೆ 9 ಗಂಟೆಗೆ ಭಾಳಷ್ಟು ಜನ ಸೇರಿಕೊಂಡಿದ್ರು. ಆದರೆ ಕೆಲವು ಸ್ವಲ್ಪ ಮಿಸ್ಟೇಕ್ಸ್ ಏನಂದರೆ, ನಾವು ಆ ವಸ್ತು ಪ್ರದರ್ಶನ ಇಲ್ಲೇ ಮಾಡಿದರೆ ಭಾಳ ಚೆನ್ನಾಗಿತ್ತೇನೋ ಅನ್ನೋದು ನಮ್ಮ ಎಲ್ಲೋ ಆಗಿರ್ತಕ್ಕಂಥ ಗಾಯತ್ರಿ ಪೀಠ ಹತ್ರನೇ ಪಕ್ಕದಲ್ಲಿರ್ತಕ್ಕಂಥ ಅಲ್ಲಿ ವಸ್ತು ಪ್ರದರ್ಶನ ಮಾಡಿದರೆ ಜನರು ಅದನ್ನು ನೋಡ್ತಾಯಿದ್ರು. ಆಮೇಲೆ ಈ ಕಾರ್ಯಕ್ರಮಕ್ಕೂ ಸೇರ್ತಾಯಿದ್ರು. ಅದು ಏನು ಸ್ಕ್ಯಾಟ್ರ್ ಆಗಿಬಿಡ್ತು, ಎಲ್ಲ ಕಡೆಗೆ ಸ್ಕ್ಯಾಟ್ರ್ ಆಗಿರೋದ್ರಿಂದ ಸ್ವಲ್ಪ ಅವ್ಯವಸ್ಥೆ ಆಗಿದೆ.
ಬಿಹಾರಿ ವಾಜಪೇಯಿ ಜೈವಿಕ ಉದ್ಯಾನವನಕ್ಕೆ ಆಫ್ರಿಕಾದಿಂದ 4 ವರ್ಷದ ಗಂಡು ಜಿರಾಫೆಯೊಂದನ್ನು ತಂದು ಬಿಡಲಾಗಿದೆ. ಇದರಿಂದ ಉದ್ಯಾನಕ್ಕೆ ಆಗಮಿಸುವ ನೋಡುಗರ ಸಂಖ್ಯೆ ಹೆಚ್ಚಾಗಲಿದೆ. ಅದೇ ರೀತಿ ಮೈಸೂರಿನಿಂದ ಮತ್ತೊಂದು ಜಿರಾಫೆಯನ್ನ ತಂದು ಬಿಡಲಾಗುವುದೆಂದು ಸಚಿವ ಆನಂದ್ ಸಿಂಗ್ ರವರು ಈ ವೇಳೆ ತಿಳಿಸಿದ್ದಾರೆ. ಹೌದು, ದಿನಾಂಕ 28ರಂದು ಕಮಲಾಪುರದ ಬಳಿ ಬರುವ ಅಟಲ್ ಬಿಹಾರಿ ವಾಜಪೇಯಿ ಜಿಯಾಲಜಿಕಲ್ ಉದ್ಯಾನವನಕ್ಕೆ ಬಿಹಾರದಿಂದ ಜಿರಾಫೆಯನ್ನ ತರಲಾಗಿದೆ. ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖಾ ಸಿಬ್ಬಂದಿಗಳಿಂದ ಬೋನಿನಿಂದ ಉದ್ಯಾನಕ್ಕೆ ಹೊರಬಿಡಲಾಗಿ ನಿಗದಿಪಡಿಸಿದ ಸ್ಥಳದಲ್ಲಿ ಜಿರಾಫೆ ಓಡಾಡಿತು. ಅದು ನೀರು ಆಫ್ ಮಾಡೋಣ, ಸ್ಪ್ರಿಂಕ್ಲರು ಸಾಕು ಸಾಕು ಆಫ್ ಮಾಡ ನೀರು ಈ ಕಡೆ ಸ್ವಲ್ಪ ಇಲ್ಲ ಇಲ್ಲ ಸಾಕು ಸಾಕು, ಇದು ಹಂಗೆ ಕೆಳಗಡೆ ಮಾಡ್ರಿ. ಇನ್ನು ಈ ಅಂಶಕ್ಕೆ ಸಂಬಂಧಿಸಿದಂತೆ ಸಚಿವ ಆನಂದ್ ಸಿಂಗ್ ರವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ, ಬಿಹಾರದಿಂದ 4 ದಿನಗಳ ರಸ್ತೆ ಪ್ರಯಾಣದ ನಂತರ ಜಿರಾಫೆ ಹಂಪಿ ಜೂಗೆ ಬಂದಿದೆ. 4 ವರ್ಷದ ಈ ಜಿರಾಫೆಗೆ ಶೀಘ್ರದಲ್ಲೇ ಮೈಸೂರು ಮೃಗಾಲಯದ ಜಿರಾಫೆಯೊಂದು ಜೊತೆಯಾಗಲಿದೆ. ಮೃಗಾಲಯದ ಪ್ರಾಣಿಗಳ ವಿನಿಮಯ ಕಾರ್ಯಕ್ರಮದ ಅಡಿಯಲ್ಲಿ ಮೈಸೂರು ಮೃಗಾಲಯ ನೀಡಿದ ಜೀಬ್ರಾ, ಕಾಡೆಮ್ಮೆ ಮತ್ತಿತರ ಪ್ರಾಣಿಗಳ ಬದಲಾಗಿ 4 ವರ್ಷದ ಹೆಣ್ಣು ಜಿರಾಫೆಯನ್ನು ಪಟ್ನಾ ಮೃಗಾಲಯದಿಂದ ಹಂಪಿ ಮೃಗಾಲಯಕ್ಕೆ ತರಲಾಗಿದೆ. ಜಿರಾಫೆಗೆ ವಿಶೇಷವಾದ ಆವರಣವನ್ನು ಸಿದ್ಧಪಡಿಸಲಾಗಿದೆ. ಅದಕ್ಕೆ ಬೇಕಾದ ಆಹಾರ ಹಾಗೂ ಆರೈಕೆಯ ವ್ಯವಸ್ಥೆಯೂ ಕಲ್ಪಿಸಲಾಗಿದೆ. ಸುದೀರ್ಘ ಪ್ರಯಾಣದಿಂದ ಚೇತರಿಸಿಕೊಂಡ ಜಿರಾಫೆ ಲವಲವಿಕೆಯಿಂದ ಓಡಾಡುತ್ತಿದೆ ಎಂದು ಸಚಿವ ಆನಂದ್ ಸಿಂಗ್ ರವರು ತಿಳಿಸಿದ್ದಾರೆ. ಬೆಳಿಗ್ಗೆ ಇವತ್ತು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಒಂದು ಝೂಗೆ ಇವತ್ತು ಹೊಸ ಅತಿಥಿ ಅಂದರೆ ಒಂದು ಬಿಹಾರ್ ಪಟ್ನಾದಿಂದ ಜಿರಾಫೆ ಬಂದಿದೆ. ಹಾಗಾಗಿ ಇದು ಸುಮಾರು ಪಾಪ ನಮ್ಮ ಅಲ್ಲಿ DCF ಇರ್ತಕ್ಕಂಥ ಕಿರಣ್ ಕುಮಾರ್ ಅವರು ಸುಮಾರು ಒಂದು 6 ತಿಂಗಳಿಂದ ಬಂದ ತಕ್ಷಣ ಅದಕ್ಕೆ ಯಾವ ರೀತಿ ವ್ಯವಸ್ಥೆ ಇರಬೇಕು ಅನ್ನೋದನ್ನು ಎಲ್ಲ ಸಿದ್ಧತೆ ಮಾಡಿ ಸುಮಾರು 4 ದಿವಸ ಬೈ ರೋಡಿಂದ ಕರ್ಕೊಂಡು ಬಂದು ಇವತ್ತು ಬೆಳಿಗ್ಗೆ ಅದಕ್ಕೆ ಇಲ್ಲಿ ಸ್ಥಳಾವಕಾಶ ಮಾಡಿಕೊಟ್ಟಿರೋದ್ರಿಂದ ಹೊಸ ಅತಿಥಿ ಬಂದಿರೋದಕ್ಕೆ ನಮ್ಮೆಲ್ಲರಿಗೂ ಸಂತೋಷನೂ ಆಗ್ತಾಯಿದೆ. ಅಲ್ಲಿ ಬರುವಂಥ ಪ್ರವಾಸಿಗರಿಗೂ ಭಾಳ ಅತಿ ಸಂತೋಷದಿಂದ ಅವರು ವೆಲ್ಕಮ್ ಮಾಡ್ಕೊಂಡಿರೋದನ್ನು ನಾನು ಹೋಗಿದ್ದೆ, ಬೆಳಗ್ಗೆ ಹೋಗಿದ್ದೆ. ನಾನು ಬೆಳಗ್ಗೆ ಹೋಗಿ ಅದನ್ನು ಬರಮಾಡಿಸ್ಕೊಂಡು ಎಲ್ಲ ನೋಡಿದ್ವಿ. 3 ವರ್ಷದ ಮರಿ ಇದೆ, ತುಂಬ ಚೆನ್ನಾಗಿದೆ. ಇನ್ನೂ ಒಂದು ಮೈಸೂರಿಂದ ಅದರ ಜೊತೆಗೆ ಇನ್ನೂ 1 ವಾರ 15 ದಿವಸದಲ್ಲಿ ಇನ್ನೊಂದು ಜಿರಾಫೆ ಬರುತ್ತೆ. ಹಂಪಿ ಉತ್ಸವದ ನಿಮಿತ್ತ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಯನ್ನ ಏರ್ಪಡಿಸಲಾಗಿತ್ತು. ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ 70ಕ್ಕೂ ಅಧಿಕ ಮಹಿಳೆ ಹಾಗೂ ಪುರುಷ ಕುಸ್ತಿಪಟುಗಳು ಮಲ್ಲಯುದ್ಧ ನೋಡಿದ ನೆರೆದವರು ಹುಬ್ಬೇರಿಸಿದ್ದು ಕಂಡುಬಂದಿತು. ಹೌದು, ಹಂಪಿ ಉತ್ಸವದ ನಿಮಿತ್ತ ಹೊಸ ಮಲಪನಗುಡಿಯ ವಿಜಯ ವಿದ್ಯಾರಣ್ಯ ಶಾಲಾ ಮೈದಾನದಲ್ಲಿ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಗೆ ಅಖಾಡವನ್ನ ಸಿದ್ಧಪಡಿಸಲಾಗಿತ್ತು. ಈ ವೇಳೆ ಸಚಿವ ಆನಂದ್ ಸಿಂಗ್ ರವರು ತಮಟೆಯನ್ನ ನುಡಿಸುವ ಮೂಲಕ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಗೆ ಚಾಲನೆ ನೀಡಿದರು. ಹೊಸಪೇಟೆ ಪೈಲ್ವಾನ್ ದಯವಿಟ್ಟು ಬರಬೇಕು. ರಾಜ್ಯ ಮಟ್ಟದ ಕುಸ್ತಿಯ ಬೇರೆ, ವಿಶೇಷವಾಗಿ ನಮ್ಮ ಸಚಿವರು
ಜಿಲ್ಲಾ ಮಟ್ಟದ ಕುಸ್ತಿಯನ್ನು ಸಹ ಮಾಡಲು ಈಗಾಗಲೇ ಆದೇಶಿಸಿ ಜಿಲ್ಲಾ ಮಟ್ಟದ ಕುಸ್ತಿಯನ್ನು ಸಹ ನಂತರ ರಾಜ್ಯದಿಂದ ವಿವಿಧ ಭಾಗಗಳಿಂದ ಆಗಮಿಸಿದ್ದ 70ಕ್ಕೂ ಅಧಿಕ ಕುಸ್ತಿಪಟುಗಳು ತಮ್ಮ ಪ್ರದರ್ಶನವನ್ನ ನೀಡಿ ಜಿಲ್ಲಾಡಳಿತದ ವ್ಯವಸ್ಥೆಗೆ ಅಭಿನಂದಿಸಿದ್ದಾರೆ. ನನ್ನ ಹೆಸರು ಸೋನಿಯಾ ಜಾಧವ್ ಅಂತ ಹೇಳಿ, ನಮ್ದೂರು ಬಿಜಾಪುರ ರೀ. ನಾವು ಪ್ರಾಕ್ಟೀಸ್ ಮಾಡತ್ತಿದ್ದು ಗದಗ್ನಾಗ ರೀ. ನಮ್ಮ ಕೋಚ್ ಹೆಸರು ಶರಣ್ಗೌಡ ಬೇಲೇರಿ ಅಂತ ಹೇಳಿ. ಇಲ್ಲಿ ಹಂಪಿ ಒಳಗೆ ಕುಸ್ತಿ ಇಟ್ಕೊಂಡಿದ್ದು ನಮ್ಗೆ ಖುಷಿ ಆಗುತ್ತೆ ರೀ. ಹಿಂಗೆ ವರ್ಷ ಇಟ್ಕೊಂಡು ನಮ್ಮಂಥವ್ರಿಗೆ ಹೆಲ್ಪ್ ಮಾಡಿದ್ರೆ ಖುಷಿ ಅನ್ಸುತ್ತೆ ರೀ. ಇಲ್ಲಿ ವಾತಾವರಣ, ಇಲ್ಲಿ ವ್ಯವಸ್ಥೆ ಮಾಡಿದ್ದೆಲ್ಲ ಚೆನ್ನಾಗೈತೆ ಸರ್. ಎಷ್ಟು ವರ್ಷದಿಂದ ಕುಸ್ತಿ ಆಡಲಿಕ್ಕೆ? ನಾನು 7 ವರ್ಷ ಆಯ್ತು ಸರ್ ಕುಸ್ತಿ ಆಡೋದು. ನಂದು ನ್ಯಾಷನಲ್ ಮೆಡಲ್ ಐತೆ ಸರ್, ಸಿಲ್ವರ್ ಮೆಡಲ್ ಐತೆ ಸರ್. 9 ಸಲ ನ್ಯಾಷನಲಿಗೆ ಹೋಗಿನಿ ಸರ್ ನಾನು. ಅಪ್ಪ ಅಮ್ಮ ಏನು ಕೆಲಸ ಮಾಡ್ತಾರೆ? ನಮ್ಮ ಪಪ್ಪ ಟೀಚರ್ ಅದಾರ, ನಮ್ಮ ಮಮ್ಮಿ ಮನ್ಯಾಗ ಇರ್ತಾರೆ. ನಮಸ್ಕಾರ. ಇನ್ನು ವಿಜಯನಗರ ಸಾಮ್ರಾಜ್ಯದ ಮೂಲ ಕ್ರೀಡೆಯಾದ ಮಲ್ಲಯುದ್ಧವನ್ನ ಜೀವಂತಿಕೆಯಾಗಿಡಲು ಹಾಗೂ ಯುವ ಪೀಳಿಗೆಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷದ ಹಂಪಿ ಉತ್ಸವದಲ್ಲಿ ಕುಸ್ತಿ ಪಂದ್ಯಾವಳಿಯನ್ನ ನಡೆಸಿಕೊಂಡು ಬರಲಾಗುತ್ತಿದೆ ಎಂದು ಸಚಿವ ಆನಂದ್ ಸಿಂಗ್ ರವರು ಈ ವೇಳೆ ತಿಳಿಸಿದ್ದಾರೆ. ಹಂಪಿ ಉತ್ಸವದ ರಾಜ್ಯ ಮಟ್ಟ ಕುಸ್ತಿ ಪಂದ್ಯಾವಳಿಯನ್ನು ಉದ್ಘಾಟನೆ ಮಾಡಿ ಇವತ್ತು ರಾಜ್ಯ ಮಟ್ಟದ ಕುಸ್ತಿಪಟುಗಳು ಸುಮಾರು 100 ಜನ ಭಾಗವಹಿಸಿದ್ದಾರೆ. ಅದರ ಜೊತೆಗೆ ಕೆಲವರು ಪಾಪ ರಾಜ್ಯ ಮಟ್ಟದಕ್ಕೂ ಅವಕಾಶ ಕೊಡಬೇಕು ಅಂತ ಹೇಳಿದಾಗ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದಕ್ಕೂ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಹಾಗಾಗಿ ಇವತ್ತು ಹಂಪಿ ಉತ್ಸವದ 2ನೇ ದಿವಸ ಇವತ್ತು ಬೇರೆ ಬೇರೆ ಇವತ್ತು ಕವಿಗೋಷ್ಠಿನೂ ಅದನ್ನು ಉದ್ಘಾಟನೆ ಬೆಳಗ್ಗೆ ಆಗಿದೆ. ಈಗ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯವನ್ನು ಉದ್ಘಾಟನೆ ಮಾಡಿದ್ದೀವಿ. ಈಗ ಕಾಣೆಯಾದ ಗೃಹಿಣಿಯ ಪತ್ತೆಗಾಗಿ ಪೊಲೀಸ್ ಪ್ರಕಟಣೆ. ಈ ಭಾವಚಿತ್ರದಲ್ಲಿರುವ 30 ವರ್ಷ ವಯೋಮಾನದ ರಜಿಯಾ ಬಾನು ಎಂಬ ಗೃಹಿಣಿ ದಿನಾಂಕ 26ರಿಂದ ನಗರದ 27ನೇ ವಾರ್ಡ್ ಚಪ್ಪರದಹಳ್ಳಿಯಿಂದ ಕಾಣೆಯಾಗಿದ್ದಾಳೆ. ದಿನಾಂಕ 26ರಂದು ಮಧ್ಯಾಹ್ನ 1:15 ಸುಮಾರಿಗೆ ಮನೆಯಿಂದಾಚೆ ಹೋಗಿರುವ ರಜಿಯಾ ಬಾನು ಈವರೆಗೂ ಮರಳಿ ಬಂದಿಲ್ಲವೆಂದು ಈಕೆಯ ಗಂಡ ಪತ್ನಿಯ ಪತ್ತೆಗಾಗಿ ಹೊಸಪೇಟೆ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಿಸಿದ್ದಾರೆ. ಕನ್ನಡ, ತೆಲುಗು ಹಾಗೂ ಹಿಂದಿ ಭಾಷೆಯಲ್ಲಿ ಮಾತನಾಡಬಲ್ಲ ಈ ಗೃಹಿಣಿ ಯಾರಿಗಾದರೂ ಕಂಡುಬಂದಲ್ಲಿ ಸಮೀಪದ ಪೊಲೀಸ್ ಠಾಣೆಗೆ ಮಾಹಿತಿ ರವಾನಿಸುವಂತೆ ಹೊಸಪೇಟೆ ಬಡಾವಣೆ ಪೊಲೀಸ್ ಠಾಣೆಯಿಂದ ಸಾರ್ವಜನಿಕ ಪ್ರಕಟಣೆ ಹೊರಡಿಸಲಾಗಿದೆ. ದಿನಾಂಕ 28ರಂದು ರಾತ್ರಿ ಹಂಪಿ ಉತ್ಸವದ ನಿಮಿತ್ತ 4 ವೇದಿಕೆಗಳಲ್ಲಿ ಕವಿಗೋಷ್ಠಿ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಹೀಗೆ ಗಾಯತ್ರಿ ಪೀಠದ ಬಳಿಯ ಮುಖ್ಯ ವೇದಿಕೆಯಲ್ಲಿ ಮೊಳಗಿದ ಗೀತ ಗಾಯನಕ್ಕೆ ನೆರೆದ ಸಾವಿರಾರು ಪ್ರೇಕ್ಷಕರು ಕುಣಿದು ಕುಪ್ಪಳಿಸಿದರು. ಹೀಗೆ ದಿನಾಂಕ 28ರಂದು ಹಂಪಿಯ ಗಾಯತ್ರಿ ಪೀಠದ ಬಳಿ ನಿರ್ಮಿಸಿದ ಮುಖ್ಯ ವೇದಿಕೆಯಲ್ಲಿ ಸಚಿವ ಆನಂದ್ ಸಿಂಗ್ ರವರು ನಗಾರಿ ನುಡಿಸುವ ಮೂಲಕ 2ನೇ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಗಾರಿ ಬಾರಿಸುವುದರ ಮೂಲಕ ಈ 2ನೇ ದಿನದ ಅದ್ಧೂರಿ ಉದ್ಘಾಟನೆ. ಹಂಪಿ ಬಲ್ಲಿ ಜೋರಾದ ಚಪ್ಪಾಳೆ ಪ್ಲೀಸ್. ಬಳಿಕ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ಕಲಾಕಾರರಿಂದ ಸಂಗೀತವಾದ, ಗೀತಗಾಯನ, ನೃತ್ಯ ಪ್ರದರ್ಶನ ನಡೆಸಿಕೊಡುವ ಮೂಲಕ ನೆರೆದವರಿಗೆ ಮನೋರಂಜನೆ ನೀಡಿದರು.
What? The party's over? Nobody. Speaker check. దుమ్ము దులిపేలా లోపలున్న పానమంతా డుముకులాడేలా దూకేనో సరాసరి నాటు నాటు నాటు
ಯಾರಾದ್ರೂ ಕೈ ಜೋಡಿಸಿಲ್ಲ ಅಂದ್ರೆ ಯಾಕೆ ಮಗ ಏನ್ ಚಿಂತೆ ಮಾಡ್ತೀನಿ ಕೇಳಿ. ನಮ್ಗೇನು ಕೇಳಿಸ್ತಿಲ್ಲ, ಜೋರಾಗಿ ಆಡ್ಬೇಕು, ತಾಳ ಬಿಡಂಗಿಲ್ಲ. ನಮ್ಮ ಅಪ್ಪ ಅಮ್ಮ ಇಬ್ರು ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು.
ಎಂಬುದಾಗಿ ಪ್ರಕಟಣೆ ಹೊರಡಿಸಿದ ಹೊಸಪೇಟೆ ಗ್ರಾಮೀಣ ಪೊಲೀಸ್ ಠಾಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.